ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭೂಮಿಗೆ ಯಾವ ಟೇಷನ್ನಿಗೆ ಟ್ರಾನ್ಸ್ಫರ್ ಆಗಿದೆ, ಆ್ಯಕ್ಚುಲಿ ಟ್ರಾನ್ಸ್ಫರಿಗಿಂತನೂ ಯಾವ ಟೇಷನ್ನಿಗೆ ಅವಳಿಗೆ ಫಸ್ಟು ಜಾಬ್ ಆಗಿದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಅವರ ಆಫೀಸಿಂದ ಗೌರ್ಮೆಂಟಿಂದ ಅವಳಿಗೆ ಲೆಟ್ರು ಬಂದಿದೆ. ಆ ಲೆಟ್ರನ್ನ ಒಡೆದು ನೋಡಬೇಕಿವಾಗ. ಆದರೆ ಇಟ್ಕೊಂಡಿರ್ತಾಳೆ ಕೈಲಿ. ಅಷ್ಟೊತ್ತಿಗೆ ಅಲ್ಲಿಗೆ ಇಬ್ಬರು ಮಾವಂದಿರು ಅಲ್ಲಿಗೆ ಬರ್ತಾರೆ, ಚಿಕ್ಕಪ್ಪ ಮತ್ತು ಮಾವ ಅಲ್ಲಿಗೆ ಬರ್ತಾರೆ. ಬಂದಾಗ ಏನು ಭೂಮಿ ಅದು ಕವರು ಅಂತ ಕೇಳ್ತಾರೆ. ಮಾವ, ಗೌರ್ಮೆಂಟಿಂದ ಲೆಟ್ರು ಬಂದಿದೆ, ಪೋಸ್ಟಿಂಗ್ ಎಲ್ಲಾಗಿದೆ ಅಂತ ಹೇಳಿರ್ಬೋದು ಅಂತ ಹೇಳ್ತಾಳೆ. ಹೌದಾ, ಅಯ್ಯೋ ನೋಡೋಣ ಹಂಗಾದ್ರೆ ಬನ್ನಿ ಬನ್ನಿ ಎಲ್ಲರೂ ಅಂತೇಳಿ ಸಂಗೀತ ಎಲ್ಲರೂ ಬನ್ನಿ, ಅಜಿತಾ ಸರಿಗೀತಾ ಅವ್ವ ಅಮ್ಮ ಎಲ್ಲ ಬನ್ನಿ ಬನ್ನಿ ಅಂತ ಕರೀತಾರೆ. ಎಲ್ಲರೂ ಬಂದು ಸೇರ್ಕೊಬಿಡ್ತಾರೆ. ಸೇರಿಕೊಂಡಾಗ ಮಿಚಿ ಏನು ಮಾಡ್ತಾನೆ, ಅದಕ್ಕೆ ಕೈಯಿಂದ ಕಿತ್ಕೊಂಡು ಬಿಡ್ತಾನೆ ಲೆಟ್ರನ್ನ. ಕಿತ್ಕೊಂಡು ಕೊಡಲಿ ಅಂದ. ಇಲ್ಲ, ನಾನೇ ನೋಡಬೇಕು ಫಸ್ಟು ಅಂತೇಳಿ ಕಿತ್ಕೊಂಡು ನೋಡ್ತಾನೆ. ನೋಡಿಬಿಟ್ಟು ಅಯ್ಯೋ ಅಂದ್ಕೊಂಡು, ಅಯ್ಯೋ ಎಲ್ಲಿಗಾಯ್ತೋ ಏನೋ ಅಂದ್ಕೊಂಡು ಇವರೇ ಎಲ್ಲ ಗೆಸ್ ಮಾಡಿಬಿಡ್ತಾರೆ. ಅಯ್ಯೋ ಹೊರ್ಗಡಿಕಾಯ್ತಾ, ಅಜಿತನ್ನ ಆಫೀಸಿಗೆ ಆಗಿದ್ರೆ ಎಷ್ಟು ಚೆನ್ನಾಗಿರೋದು, ಹಂಗಿರೋದು ಹಿಂಗಿರೋದು ಅಂತ ಏನೇನೋ ಮಾತಾಡ್ಕೊಳ್ತಾರೆ ಎಲ್ಲರೂ. ಹಾಗೆ ಮಾತಾಡ್ತಾ ಇರ್ತಾರೆ. ಮತ್ತು ಅಯ್ಯೋ ಸಂಗೀತ ಅಂತೂ ಎಂಥ ಕೆಲಸ ಆಗೋಯ್ತು, ಇಲ್ಲೇ ಇದ್ದಿದ್ರೆ ಅಜಿತನವಳು ಒಟ್ಟಿಗೆ ಹೋಗ್ಬೋದಿತ್ತು ಭೂಮಿನೂ. ಈಗ ನೋಡಿದ್ರೆ ದೂರಕ್ಕಾದರೆ ಭೂಮಿ ಒಬ್ಬಳೇ ಇರಬೇಕಾಗುತ್ತೆ, ಏನು ಮಾಡೋದು ಅಂತ. ಆಮೇಲೆ ಅಂಜು ಹೇಳ್ತಾಳೆ, ಅಯ್ಯೋ ಅಕ್ಕ ಮನೇಲೇ ಇರಬೇಕಿತ್ತು, ಇಲ್ಲೇ ಇಲ್ಲಿ ಈ ಟೇಷನಿಗೇ ಜಾಬ್ ಆಗಿದ್ರೆ ಚೆನ್ನಾಗಿರೋದು, ಅಕ್ಕಗೆ ಅಷ್ಟು ದೂರ ಆಯ್ತಲ್ಲ, ನನಗೂ ಬೇಜಾರಾಗ್ತಿದೆ ಅಂತ ಅವಳಂತಾಳೆ. ಸಂಗೀತ ಅಂತೂ ಒಂದೇ ಮನಸ್ಸಿಂದ ಹೇಳ್ತಾಳೆ ಅವಳು, ಎರಡೆರಡು ಮನಸ್ಸಿಲ್ಲ. ಅಂಜು ಹೇಳೋದು ಹೊಟ್ಟೆ ಊರಿಗೆ ಹೋದರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಸಂಗೀತ ಹೇಳೋದು ಸೊಸೆ ಇಲ್ಲೇ ಇರಬೇಕು, ಹೋಗಬಾರ್ದು ಅಂತ. ಮತ್ತು ಅಜ್ಜಿ ಕೂಡ ಅದೇ ಮನಸ್ಸಿದೆ. ಆಮೇಲೆ ಭಾಗ್ಯಮ್ಮ ಮತ್ತು ಶಾರದಾ ಎಲ್ಲರಿಗೂ ಅದೇ ಮನಸ್ಸಿದೆ, ಭೂಮಿ ಇಲ್ಲೇ ಇರಬೇಕು ಅಂತ. ಈಗ ಸತ್ಯ ಎಂಟ್ರಿ ಆಗ್ತಾನೆ. ಹಲೋ ಎವರಿಬಾಡಿ, ಏನು ಮಾಡ್ತಿದ್ದೀರಾ, ಎಲ್ಲ ಮೀಟಿಂಗ್ ಸೇರಿಬಿಟ್ಟಿದ್ದೀರಾ ಲಿವಿಂಗ್ ಹಾಲಲ್ಲಿ ಅಂತ ಬರ್ತಾನೆ. ಬಂದುಬಿಟ್ಟು ಏನಾಯಿತು ಅಂತ ಹಿಂಗೆ ಭೂಮಿಗೆ ಪೋಸ್ಟಿಂಗ್ ಆಗಿದೆ ಎಲ್ಲಿಗೆ ಅಂತ ನೋಡ್ತಾ ಇದ್ದೀವಿ ಅಂತ. ಅಯ್ಯೋ ಹೌದಾ, ಎಲ್ಲಿಗಾಯಿತು ಅಂತ. ಎಲ್ಲೋ ಆಗಿಬಿಟ್ಟಿದೆ, ಈಗ ಏನು ಮಾಡ್ತಾಳೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ. ಡವ್ ಸಂಗೀತ ಇನ್ನೇನು ಡವ್ ಹೊಡಿಯೋದ್ರಲ್ಲಿ ರುಸ್ತುಮಿ, ಅವಳಂತೂ ಏನೇನೆಲ್ಲ ಮಾತಾಡ್ತಿರ್ತಾಳೆ. ಹೌದಾ ಅಂತೇಳಿ ಸಂಗೀತ ಹಂಗಾಯ್ತಾ ಅಂತ ಕೇಳ್ತಾ ಇರ್ತಾನೆ ಇವನು ಸತ್ಯ. ಅವಾಗ ಕೇಳುವಾಗ ಪೋಸ್ಟಿಂಗ್ ಆಗಿರೋದು ಗೊತ್ತಿರುತ್ತೆ ಇವ್ರಿಗೆ, ಇಂಥ ಕಡೆಗೆ ಪೋಸ್ಟಿಂಗ್ ಆಗಿರುತ್ತೆ ಅಂತ ಅಜಿತಾಗೂ ಗೊತ್ತಿರುತ್ತೆ ಮತ್ತು ಸತ್ಯಂಗೂ ಗೊತ್ತಿರುತ್ತೆ. ಆದರೆ ಭೂಮಿಗೆ ಗೊತ್ತಿರಲ್ಲ. ಭೂಮಿಗೆ ಹೌದಾ ಆಯಿತಾ, ಒಳ್ಳೆಯದಾಯಿತು, ಪರವಾಗಿಲ್ಲ, ಸ್ವಲ್ಪ ದಿನ ನಾನು ಆ ಕಡೆ ಇದ್ದು ಆಮೇಲೆ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಾರು 3-4 ನಿಮಿಷ ಇದೇ ನಡೆಯುತ್ತೆ. ಎಲ್ಲಿಗಾಯಿತು, ಅವರು ಅಲ್ಲಿ ಇಲ್ಲಿ ಅಂತ ಏನೇನೋ ಗೆಸ್ಸಿಂಗ್ ಮಾಡ್ತಲೇ ಇರ್ತಾರೆ. ಆವಾಗ ಅಜಿತ ಹೇಳ್ತಾನೆ, ನಿಚ್ಚಿ ಹೇಳ್ತಾನೆ, ಅಲ್ಲ ನೀವೇ ಗೆಸ್ಸಿಂಗ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀರಲ್ಲ, ಸ್ವಲ್ಪ ನನ್ನ ಮಾತನ್ನು ಕೇಳಿ, ಎಲ್ಲಿಗಾಗಿದೆ ಅಂತ ನಾನು ಹೇಳ್ಬೇಕು ತಾನೆಯಾ, ಲೆಟ್ರ್ ನೋಡ್ತಿರೋದು ನಾನು, ನೀವೇ ಸುಮ್ಮನೆ ಗೆಸ್ಸಿಂಗ್ ಮಾಡ್ತಾಯಿದ್ದೀರಲ್ಲ. ಓ ಹೌದಲ್ವೇನೋ, ನೀನು ಹೇಳಬೇಕು, ನಾವು ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದೀವಿ ಅಂತಾಳೆ ಸಂಗೀತ. ಆವಾಗ ನಿಚ್ಚಿ ಹೇಳ್ತಾನೆ, ಅಣ್ಣನ ಆಫೀಸು ಇಲ್ಲೆಯ, ಅಣ್ಣನ ಆಫೀಸಿಗೆ ಪೋಸ್ಟಿಂಗ್ ಆಗಿದೆ ಅಂತ. ಅಯ್ಯೋ ಅಣ್ಣನ ಆಫೀಸಿಗೆ ಪೋಸ್ಟಿಂಗ್ ಎಲ್ಲ ಖುಷಿ ಆಗಿಬಿಡ್ತಾರೆ, ಸಿಕ್ಕಾಬಿಟ್ಟೆ ಖುಷಿ ಆಯ್ತಾರೆ. ಆದರೆ ಅಲ್ಲಿ ಭೂಮಿ ಮಾತ್ರ ಖುಷಿ ಆಗೋಲ್ಲ. ಯಾಕೆ ಅಂತಂದರೆ ಭೂಮಿಗೆ ಸಾಹೇಬ್ರ ಹತ್ರ ಕೆಲಸ ಮಾಡೋದು ಸರಿಯಾಗಲ್ಲ. ಅವರು ನನ್ನ ಗಂಡ ಅಂದ್ಕೊಂಡು ಅವರೆಲ್ಲ ನನಗೆ ರೆಸ್ಪೆಕ್ಟ್ ಕೊಡೋದು ಚೆನ್ನಾಗಿರಲ್ಲ. ಇವಾಗೆಲ್ಲ ಭೂಮಿ ಅಂತ ಮಾತಾಡಿಸ್ತಾರೆ, ಆವಾಗ ಇನ್ಸ್ಪೆಕ್ಟ್ರ್ ಹೆಂಡ್ತಿ ಅಂತ ಆಗುತ್ತೆ. ಅದ್ರ ಬದಲು ನಾನು ದೂರ ಇರೋದೇ ಚೆನ್ನಾಗಿರೋದು, ನನಗೆ ಬೇಜಾರಾಗ್ತಿದೆ ಇಲ್ಲಿ ಪೋಸ್ಟಿಂಗ್ ಆಗಿದ್ದು ಅಂತ. ಅಜಿತ ಖುಷಿಯಾಗಿದ್ದ. ಅವಳು ಹಂಗಂದ ತಕ್ಷಣ ಮತ್ತೆ ಮುಖ ಸಪ್ಪಗಾಗೋಗುತ್ತೆ. ಆಮೇಲೆ ಸದ್ಯ ಅದಕ್ಕೆ ಅಲ್ಲಿಗಾಗಿದ್ದೆ ಒಂದೇ ಕಡೆ ಆಯ್ತಲ್ಲ, ಒಂದೇ ಕಡೆ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಯಿತು ಬಿಡು ಅಂತ ಹಂಗೆ ಅನ್ಕೋತಾ ಇರ್ತಾರೆ. ಆದರೆ ಭೂಮಿ ಮಾತ್ರ ನನಗೆ ಖಂಡಿತವಾಗೂ ಇಷ್ಟ ಇಲ್ಲ ಮಾವ, ಬೇರೆ ಎಲ್ಲಾದರೂ ಹಾಕಿಸ್ಬಿಡಿ ನಿಮ್ಮ ಇಂಪ್ಲುಯೆನ್ಸ್ ಉಪಯೋಗಿಸಿ, ನನಗೆ ಇಲ್ಲಿ ಇವ್ರೊಟ್ಟಿಗೆ ಸಾಹೇಬ್ರೊಟ್ಟಿಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ,
ನನಗೆ ಗುಂಡು ಹೊಡೆಯೋದವರು ನಾಳೆ ಮತ್ತಿನ್ನೇನಾದರೂ ಪ್ರಾಬ್ಲಮ್ ಆದರೆ ಮತ್ತೇನು ಮುಖ ನೋಡಲ್ಲ ಗುಂಡು ಹೊಡೆದು ಬಿಡ್ತಾರೆ ಇವರು, ನನಗೆ ಭಯ ಆಗುತ್ತೆ, ನಿಮಿಷಕ್ಕೂ ಅಲ್ಲಿ ಭಯ ಆಗುತ್ತೆ ನನಗೆ ಅಂತ ಹೇಳ್ತಾಳೆ. ಅಯ್ಯೋ ಭೂಮಿ, ಏನು ಭಯ ಆಗಲ್ಲ, ನೀನು ಸುಮ್ಮನೆ ಇರು, ಅಜಿತ್ ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ಇರು, ನೀನು ಹೆದರ್ಕೋಬೇಡ, ನೀನು ಅಜಿತ ಒಟ್ಟಿಗೆ ಒಂದೇ ಆಫೀಸಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಕೆಲಸ ಮಾಡೋಕ್ಕೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆದರೆ ಭೂಮಿಗೆ ಇಷ್ಟನೇ ಇಲ್ಲ ಒಂಚೂರು. ಆದರೆ ಅಷ್ಟು ಬೇಗ ಪೋಸ್ಟಿಂಗ್ ಚೇಂಜ್ ಆಗೋದು ತುಂಬ ಕಷ್ಟ. ಅಲ್ಲೇ ಪೋಸ್ಟಿಂಗ್ ಆಗಿರೋದ್ರಿಂದ ಅವಳು ಅಲ್ಲೇ ಡ್ಯೂಟಿ ಮಾಡಬೇಕಾಗುತ್ತೆ. ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ನಿನ್ನ ಜೊತೆ ನನ್ನ ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಂತೂ ಭೂಮಿ ಅದ್ಭುತವಾಗೇ ಮಾಡಿದ್ದಾಳೆ, ಸಂಗೀತ ಅಂತೂ ಇನ್ನೂ ಚೆನ್ನಾಗಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಕತೆ. ಎಲ್ಲರೂ ಕೂಡ ಅದನ್ನು ನೋಡಿ ಕತೆ ಕೇಳೋದು ತುಂಬ ಚೆನ್ನಾಗಿದೆ. ಅಜಿತಂದು ಪಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಅಜಿತ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಮನೆಯವರೆಲ್ಲರಿಗೂ ಸ್ವಲ್ಪ ಪಾತ್ರ ಇದ್ದೇ ಇದೆ. ಎಲ್ಲ ಲಿವಿಂಗ್ ಹಾಲಿಗೆ ಸೇರ್ಕೋತಾರೆ, ಮೀಟಿಂಗ್ ಮಾಡ್ತಾರೆ, ಒಂಚೂರು ಗದ್ದಲ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ದೇವಿಯಾನಿ ಮತ್ತು ಅಂಜುದೇ ಸ್ವಲ್ಪ ಪ್ರಾಬ್ಲಮ್ಮು, ಅವರೇ ಖತರ್ನಾಕ್ ಬುದ್ಧಿ ಮಾಡೋದು, ಮತ್ತಿನ್ಯಾರಿಲ್ಲ ಅವ್ರ ಮನೇಲಿ, ಎಲ್ಲ ಒಳ್ಳೆ ಜನನೇ ಇರ್ತಾರೆ ಅವರಿಬ್ಬರು ಬಿಟ್ಟರೆ. ಅವರು ಈಗ ಇದಕ್ಕೂ ಏನಾದ್ರು ಒಂದು ಕೊಕ್ಕೆ ಹಾಕೋಕ್ಕೆ ಕಾಯ್ತಾ ಇರ್ತಾರೆ. ಭೂಮಿಗೆ ಇಲ್ಲೇ ಪೋಸ್ಟಿಂಗ್ ಆಗಿದ್ದು, ಅವ್ರಿಗೆ ಹೊಟ್ಟೆ ಉರಿ ಇದೆ, ಆ ಹೊಟ್ಟೆ ಉರಿನ ತೋರ್ಪಡಿಸ್ಕೊಳಕ್ಕೆ ಆಯ್ತಾ ಇಲ್ಲ ಇವಾಗ, ಆದರೂ ಸುಮ್ಮನೆ ಇದ್ದಾರೆ ಸದ್ಯಕ್ಕೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.